ನಮಸ್ಕಾರ ಎಲ್ಲರಿಗೂ. ಪ್ರೈಸ್ ಆಕ್ಷನ್ ಟ್ರೇಡಿಂಗ್ ಫಾರ್ ಬಿಗಿನರ್ಸ್ ಈ ವಿಡಿಯೋ ಸೀರೀಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋಲಿ ನಾವು ನಮ್ಮ ಕಲಿಕೆಯನ್ನು ಮುಂದುವರಿಸೋಣ, ಸರಿನಾ? ಈಗ ಮೊದಲ ವಿಡಿಯೋಲಿ ನಾನು ನಿಮಗೆ ರ್ಯಾಲಿ ಕ್ಯಾಂಡಲ್ ಅಂದರೆ ಏನು, ಡ್ರಾಪ್ ಕ್ಯಾಂಡಲ್ ಅಂದರೆ ಏನು ಹಾಗೂ ಬೇಸ್ ಕ್ಯಾಂಡಲ್ ಅಂದರೆ ಏನು ಅಂತ ಹೇಳ್ಕೊಟ್ಟೆ ಅಲ್ವಾ. ಸ್ಟಾಕ್ ಮಾರ್ಕೆಟಲ್ಲಿ ಬೈಯರ್ಸ್ ಹಾಗೂ ಸೆಲ್ಲರ್ಸ್ನ ನಡುವೆ ಒಂದು ಯುದ್ಧ ನಡೀತಾನೆ ಇರ್ತದೆ ಹಾಗೂ ಆ ಯುದ್ಧದಲ್ಲಿ ಯಾರು ಗೆದ್ದರು ಅನ್ನುವುದನ್ನು ನಮಗೆ ಕ್ಯಾಂಡಲ್ಗಳು ತೋರಿಸ್ತವೆ. ರ್ಯಾಲಿ ಕ್ಯಾಂಡಲ್ಗಳಲ್ಲಿ ಬೈಯರ್ಸ್ ಗೆದ್ದಿರ್ತಾರೆ. ನೀವು ಈ ಕ್ಯಾಂಡಲ್ ಅನ್ನು ನೋಡಿದರೆ ಏನು ಅರ್ಥ ಮಾಡ್ಕೊಳ್ಬೋದು ಅಂದರೆ, ಇಲ್ಲಿ ಬೈಯರ್ಸ್ ಗೆದ್ದಿದ್ದಾರೆ ಅಂತ. ಪ್ರೈಸ್ ಓಪನ್ ಆಗುವಾಗ ಇಲ್ಲಿ ಓಪನ್ ಆಯಿತು ಅಲ್ವಾ. ಗ್ರೀನ್ ಕ್ಯಾಂಡಲ್ನಲ್ಲಿ ದರ ಓಪನ್ ಆಗುವಂಥದ್ದು ಕೆಳಗೆ, ಪ್ರೈಸ್ ಓಪನ್ ಆಗೋದು ಕೆಳಗೆ. ಇಲ್ಲಿಂದ ಇಲ್ಲಿಯ ತನಕ ಪ್ರೈಸನ್ನು, ದರವನ್ನು ಬೈಯರ್ಸ್ ತಗೊಂಡೋದು. ಎಲ್ಲಿಯೂ ಕೂಡ ಸೆಲ್ಲರ್ಸಿಗೆ ಇವರ ವಿರುದ್ಧ ಹೋರಾಡಿ ದರವನ್ನು ಕೆಳಗೆ ತಗೊಂಬರ್ಲಿಕ್ಕಾಗಲಿಲ್ಲ. ಕೊನೆಗೂ ಕೂಡ ಬೈಯರ್ಸ್ ಪ್ರೈಸನ್ನು ಇಲ್ಲಿಗೆ ತಗೊಂಡು ಹೋಗಿ ಕ್ಲೋಸ್ ಮಾಡಿದರು. ಸೊ ಇಲ್ಲಿ ಬೈಯರ್ಸ್ ಗೆದ್ದರು. ಇಲ್ಲಿಯೂ ಹಾಗೆ, ಇಲ್ಲಿಯೂ ಹಾಗೆ, ಇಲ್ಲಿಯೂ ಹಾಗೆ. ಹೇಗೆ ನಮಗೆ ಬೈಯರ್ಸ್ ಗೆದ್ದರು ಅನ್ನೋದು ಗೊತ್ತಾಗ್ತದೆ ಅಂದರೆ, ವಿಕ್ ಅನ್ನು ನೋಡಬೇಕು. ಇದಕ್ಕೆ ವಿಕ್ ಅಂತ ಹೇಳ್ತೇವೆ. ನಿಮಗಿದೆಲ್ಲ ಗೊತ್ತುಂಟು ಅಂತ ತಿಳ್ಕೊಂಡಿದ್ದೇನೆ. ವಿಕ್ ಅನ್ನು ನೋಡಬೇಕು. ವಿಕ್ಕು ಎಷ್ಟು ಉದ್ದ ಉಂಟು ನೋಡಬೇಕು. ಇಲ್ಲಿ ವಿಕ್ ಇಷ್ಟು ಉದ್ದ ಉಂಟು, ಬಾಡಿ ಅದಕ್ಕಿಂತ ತುಂಬಾ ದೊಡ್ಡದುಂಟು. ಯಾವಾಗ ಒಂದು ಕ್ಯಾಂಡಲ್ನ ಬಾಡಿ ದೊಡ್ಡಕ್ಕಿರ್ತದೋ ಹಾಗೂ ವಿಕ್ ಸಣ್ಣಕ್ಕಿರ್ತದೋ ಹಾಗೂ ಬಾಡಿ ಹಸಿರು ಬಣ್ಣದ್ದಾಗಿರ್ತದೋ ಆವಾಗ ಅದಕ್ಕೆ ನಾವು ರ್ಯಾಲಿ ಕ್ಯಾಂಡಲ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಬಾಡಿ ದೊಡ್ಡದುಂಟು, ಇಲ್ಲಿ ಎರಡೂ ಕಡೆ ವಿಕ್ ಇದ್ರೂ ಕೂಡ ಬಾಡಿ ತುಂಬನೇ ದೊಡ್ಡದುಂಟು ವಿಕ್ಗಳಿಗೆ ಹೋಲಿಸಿದಾಗ ಅಲ್ವಾ. ಬಾಡಿ ಹಸಿರು ಬಣ್ಣದ್ದಾಗಿದೆ, ಹಾಗಾಗಿ ಇದು ರ್ಯಾಲಿ ಕ್ಯಾಂಡಲ್. ಇಲ್ಲಿ ಕೂಡ ಬಾಡಿ ಹಸಿರು ಬಣ್ಣ ದೊಡ್ಡದುಂಟು ಹಾಗೂ ಇಲ್ಲಿ ವಿಕ್ ಸಣ್ಣದುಂಟು, ಹಾಗಾಗಿ ಇದು ಕೂಡ ರ್ಯಾಲಿ ಕ್ಯಾಂಡಲ್. ಈ ಎಲ್ಲ ಕಡೆ ಬೈಯರ್ಸ್ ಗೆದ್ದಿದ್ದಾರೆ. ಇನ್ನು ಇದಕ್ಕೆ ವಿರುದ್ಧವಾಗಿ ಡ್ರಾಪ್ ಕ್ಯಾಂಡಲ್ಗಳು. ಎಲ್ಲಿ ಸೆಲ್ಲರ್ಗಳು ಗೆದ್ದಿರ್ತಾರೋ ಅಲ್ಲಿ ಡ್ರಾಪ್ ಕ್ಯಾಂಡಲ್ಗಳು ಆಗ್ತವೆ ಅಥವಾ ಕೆಂಪು ಕ್ಯಾಂಡಲ್ಗಳು ಆಗ್ತವೆ. ಸೊ ದೊಡ್ಡ ದೊಡ್ಡ ಕೆಂಪು ಕ್ಯಾಂಡಲ್ಗಳು ಇದ್ದರೆ ಸಣ್ಣ ವಿಕ್ನ ಜೊತೆ ಹಾಗೂ ಆ ಕ್ಯಾಂಡಲ್ಗಳ ಬಣ್ಣ ಕೆಂಪಾಗಿದ್ದರೆ ಅವುಗಳಿಗೆ ನಾವು ಡ್ರಾಪ್ ಕ್ಯಾಂಡಲ್ಗಳು ಅಂತ ಹೇಳ್ತೇವೆ, ಸರಿನಾ? ಈ ಎಲ್ಲ ಜಾಗದಲ್ಲಿ ಸೆಲ್ಲರ್ಗಳು ಗೆದ್ದಿದ್ದಾರೆ. ಅರ್ಥ ಆಯ್ತಾ? ಸರಿ. ನೆಕ್ಸ್ಟ್ ಬೇಸ್ ಕ್ಯಾಂಡಲ್ಸ್. ಬೇಸ್ ಕ್ಯಾಂಡಲ್ಗಳ ಬಣ್ಣ ಅಗತ್ಯ ಇಲ್ಲ, ಕೆಂಪಾದರೂ ಆಗಿರ್ಬೋದು, ಹಸಿರಾದರೂ ಆಗಿರ್ಬೋದು. ಒಂದು ಕ್ಯಾಂಡಲ್ ಅನ್ನು ಬೇಸ್ ಕ್ಯಾಂಡಲ್ ಅಂತ ನಾವು ಹೇಗೆ ಹೇಳ್ತೇವೆ ಅಂದರೆ, ಬಾಡಿಯ ಗಾತ್ರಕ್ಕೆ ಹೋಲಿಸಿದಾಗ ವಿಕ್ಗಳು ದೊಡ್ಡದಾಗಿರ್ತವೆ. ಇಲ್ಲಿ ನೋಡಿ, ಇಲ್ಲಿ ಸಣ್ಣ ವಿಕ್ ಉಂಟು, ಇಲ್ಲಿ ದೊಡ್ಡ ವಿಕ್ ಉಂಟು. ಈ ಬಾಡಿಗೆ ಈ ವಿಕ್ಗಳನ್ನು ಹೋಲಿಸಿದಾಗ ಬಾಡಿಯ ಗಾತ್ರ ಸಣ್ಣಕ್ಕುಂಟು, ವಿಕ್ನ ಗಾತ್ರ ವಿಕ್ ಉದ್ದ ಉಂಟು ಇಲ್ಲಿ ಅಲ್ವಾ. ಹಾಗಾಗಿ ಇದು ಬೇಸ್ ಕ್ಯಾಂಡಲ್. ಇಲ್ಲಿ ಕೂಡ ಹಾಗೆ ಈ ವಿಕ್ ಈ ಬಾಡಿಯ ಸರಿಸಮನಾಗಿದೆ ಅಂತ ಹೇಳ್ಬೋದು ಅಲ್ವಾ. ಇಲ್ಲಿ ಕೂಡ ವಿಕ್ ಉಂಟು, ಹಾಗಾಗಿ ಇದು ಬೇಸ್ ಕ್ಯಾಂಡಲ್. ಇಲ್ಲಿ ಸಣ್ಣ ಬಾಡಿ, ಉದ್ದವಾದ ವಿಕ್, ಉದ್ದವಾದ ವಿಕ್, ಸಣ್ಣದಾದಂತಹ ಬಾಡಿ, ಇಲ್ಲಿ ಸಣ್ಣ ಬಾಡಿ, ಎರಡು ಕಡೆ ವಿಕ್. ಸೊ ಈ ಎಲ್ಲವೂ ಬೇಸ್ ಕ್ಯಾಂಡಲ್ಗಳು. ಬೇಸ್ ಕ್ಯಾಂಡಲ್ಗಳಲ್ಲಿ ಯಾರು ಗೆದ್ದಿದ್ದಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಕ್ಯಾಂಡಲ್ಗಳಂದ್ರೆ ಏನು?
ಬೈಯರ್ಸ್ ಹಾಗೂ ಸೆಲ್ಲರ್ಸ್ನ ನಡುವೆ ಯುದ್ಧ ಅಲ್ವಾ. ನಾವೀಗ ಈ ಕ್ಯಾಂಡಲನ್ನು ನೋಡಿ ಯಾರು ಗೆದ್ರು ಅಂತ ಹೇಳಲಿಕ್ಕಾಗ್ತದಾ? ಇಲ್ಲ. ಯಾಕಂದರೆ ದರ ಓಪನ್ ಆಗಿದ್ದಿಲ್ಲಿ, ಇಲ್ಲಿ ತನಕ ಹೋಗಿದೆ. ಸೊ ಬೈಯರ್ಸ್ ಶಕ್ತಿಶಾಲಿಗಳಾಗಿದ್ದರು, ಸೆಲ್ಲರ್ಸ್ ಮತ್ತೆ ಬಂದು ದರವನ್ನು ಇಲ್ಲಿ ತನಕ ತಂದು ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಸೊ ಬೈಯರ್ಸು ಇದ್ದಾರೆ, ಸೆಲ್ಲರ್ಸ್ ಕೂಡ ಇದ್ದಾರೆ ಇಲ್ಲಿ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಯಾರು ಗೆದ್ರು ಅನ್ನುವಂಥದ್ದನ್ನು ಹೇಳಲಿಕ್ಕಾಗೋದಿಲ್ಲ. ಸೊ ಎಲ್ಲಿ ನಮಗೆ ಯಾರು ಗೆದ್ರು ಅಂತ ಹೇಳಲಿಕ್ಕಾಗೋದಿಲ್ವೋ ಅಲ್ಲಿ ನಾವು ಅದನ್ನು ಬೇಸ್ ಕ್ಯಾಂಡಲ್ ಅಂತ ಹೇಳ್ತೇವೆ. ಸರಿನಾ? ಈಗ ಈ 3 ಕ್ಯಾಂಡಲ್ಗಳನ್ನು ಬಳಸಿಕೊಂಡು ನಾವು 4 ಸೆಟಪ್ಗಳನ್ನು ಕಲಿಬೇಕು. 2 ರಿವರ್ಸಲ್ ಸೆಟಪ್ಗಳು ಹಾಗೂ 2 ಕಂಟಿನ್ಯೂಯೇಷನ್ ಸೆಟಪ್ಗಳು. ಆಯಿತಾ? ಮೊದಲಿಗೆ ನಾವು ರಿವರ್ಸಲ್ ಸೆಟಪ್ಗಳನ್ನು ಕಲಿಯೋಣ. ದರ ಮೇಲೆ ಬರ್ತಾ ಇರ್ತದೆ, ಮೇಲೆ ಬರ್ತಿದ್ದಾಗ ರ್ಯಾಲಿ ಕ್ಯಾಂಡಲ್ ಆಗ್ತದೆ. ರ್ಯಾಲಿ ಕ್ಯಾಂಡಲ್ ಆದಮೇಲೆ ಒಂದು ಬೇಸ್ ಕ್ಯಾಂಡಲ್ ಆಗ್ತದೆ, ಆಮೇಲೆ ಒಂದು ಡ್ರಾಪ್ ಕ್ಯಾಂಡಲ್ ಆಗ್ತದೆ. ಇದಕ್ಕೆ ನಾವು RBD ಅಥವಾ ರ್ಯಾಲಿ ಬೇಸ್ ಡ್ರಾಪ್ ಸೆಟಪ್ ಅಂತ ಹೇಳ್ತೇವೆ. ಆಯಿತಾ? ದರ ಮೇಲೆ ಬರ್ತಾ ಇತ್ತು, ಸ್ವಲ್ಪ ಹೊತ್ತು ನಿಲ್ತು, ಮತ್ತೆ ದರ ಕೆಳಗೆ ಬಂತು. ಇದು ರಿವರ್ಸಲ್ ಪ್ಯಾಟರ್ನ್. ಮೇಲೆ ಹೋಗ್ತಿತ್ತು, ಕೆಳಗೆ ಬಂತು, ರಿವರ್ಸ್ ಆಯಿತು ಅಲ್ವಾ. ಇದು ರಿವರ್ಸಲ್ ಪ್ಯಾಟರ್ನ್. ಇಲ್ಲಿ ಬೈಯರ್ಸ್ ಶಕ್ತಿಶಾಲಿಗಳಾಗಿದ್ದರು, ದರವನ್ನು ಮೇಲೆ ತಗೊಂಡು ಹೋದರು. ಮತ್ತೆ ಸ್ವಲ್ಪ ಹೊತ್ತು ಬೈಯರ್ಸ್ ಹಾಗೂ ಸೆಲ್ಲರ್ಸ್ನ ನಡುವೆ ಯುದ್ಧ ಆಯಿತು. ಇಲ್ಲಿ ಯಾರು ಗೆದ್ರು ಅನ್ನೋದು ಗೊತ್ತಾಗಲಿಲ್ಲ. ನೆಕ್ಸ್ಟ್ ಏನಾಯಿತು? ಸೆಲ್ಲರ್ಸ್ ಅವರ ಇದ್ದ ಶಕ್ತಿಯನ್ನು ಹಾಕಿ ದರವನ್ನು ಕೆಳಗೆ ತಗೊಂಡು ಹೋದರು. ಅಂದರೆ ಇಲ್ಲೇನು ಬೈಯರ್ಸ್ ದರವನ್ನು ಮೇಲೆ ತಗೊಂಡು ಬಂದಿದ್ರು ಅದಕ್ಕಿಂತ ಜಾಸ್ತಿ ಶಕ್ತಿಯನ್ನು ಹಾಕಿ ಸೆಲ್ಲರ್ಸ್ ದರವನ್ನು ಕೆಳಗೆ ತಗೊಂಡು ಹೋದರು. ಸೊ ಇಲ್ಲಿ ಗೆದ್ದಿದ್ದು ಸೆಲ್ಲರ್ಸ್. ಹಾಗಾಗಿ ಪ್ರೈಸ್ ರಿವರ್ಸ್ ಆಯಿತು. ಸರಿನಾ? ಸೊ ಇದು ಮೊದಲ ಸೆಟಪ್, RBD ಸೆಟಪ್, ಹಾಗೂ ಇದು ರಿವರ್ಸಲ್ ಸೆಟಪ್. ಇನ್ನು ಮೊದಲು ದರ ಕೆಳಗೆ ಬಂತು. ಕೆಳಗೆ ಬಂದಾಗ ಡ್ರಾಪ್ ಕ್ಯಾಂಡಲ್ ಅಂತ ಹೇಳ್ತೇವೆ. ಒಂದು ಡ್ರಾಪ್ ಕ್ಯಾಂಡಲ್ ಆಗಿ ದರ ಕೆಳಗೆ ಬಂತು. ಇಲ್ಲಿ ಸೆಲ್ಲರ್ಸ್ ಶಕ್ತಿಶಾಲಿಗಳಾಗಿದ್ದರು. ನೆಕ್ಸ್ಟ್ ಒಂದು ಯುದ್ಧ ನಡೀತು ಬೈಯರ್ಸ್ ಹಾಗೂ ಸೆಲ್ಲರ್ಸ್ನ ನಡುವೆ. ಯಾರು ಗೆದ್ದರು ಗೊತ್ತಾಗಲಿಲ್ಲ. ಇದಕ್ಕೆ ನಾವು ಬೇಸ್ ಕ್ಯಾಂಡಲ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಏನಾಯಿತು? ಈ ಸೆಲ್ಲರ್ಸ್ಗಿಂತ ಜಾಸ್ತಿ ಶಕ್ತಿಯನ್ನು ಬೈಯರ್ಸ್ ಹಾಕಿ ಕೆಳಗೆ ಬಿದ್ದ ದರವನ್ನು ಪುನಃ ಮೇಲೆ ಎತ್ತುಕೊಂಡು ತಗೊಂಡು ಹೋದರು. ಆಯಿತಾ? ಸೊ ಇದಕ್ಕೆ ನಾವು DBR ಅಥವಾ ಡ್ರಾಪ್ ಬೇಸ್ ರ್ಯಾಲಿ ಸೆಟಪ್ ಅಂತ ಹೇಳ್ತೇವೆ. ಹಾಗೂ ಇದು ಕೂಡ ಒಂದು ರಿವರ್ಸಲ್ ಸೆಟಪ್. ಯಾಕಂದರೆ ದರ ಕೆಳಗೆ ಬಂತು ಮತ್ತೆ ಮೇಲೆ ಹೋಯಿತು. ಸರಿನಾ? ಈ 2 ರಿವರ್ಸಲ್ ಸೆಟಪ್ಗಳನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕಂಟಿನ್ಯೂಯೇಷನ್ ಸೆಟಪ್ಗಳು. ಮೊದಲು ದರ ಮೇಲೆ ಬರ್ತಿತ್ತು, ರ್ಯಾಲಿ ಕ್ಯಾಂಡಲ್ ಆಯಿತು. ನೆಕ್ಸ್ಟ್ ಒಂದು ಯುದ್ಧ ನಡೀತು. ಈ ಯುದ್ಧದಲ್ಲಿ ಬೈಯರ್ಸ್ ಹಾಗೂ ಸೆಲ್ಲರ್ಸ್ ಇಬ್ಬರು ಸರಿಸಮನಾಗಿದ್ದರು. ಯಾರು ಗೆದ್ದರು ಗೊತ್ತಾಗಲಿಲ್ಲ. ನೆಕ್ಸ್ಟ್ ಪುನಃ ಬೈಯರ್ಸ್ ದರವನ್ನು ಮೇಲೆ ತಗೊಂಡು ಹೋದರು. ಆಯಿತಾ? ಸೊ ಇಲ್ಲಿಯೂ ಯುದ್ಧ ನಡೆದಿತ್ತು, ಆದರೆ ಬೈಯರ್ಸ್ ಶಕ್ತಿಶಾಲಿಗಳಾಗಿ ಸೆಲ್ಲರ್ಸನ್ನು ಸೋಲಿಸಿದ್ರು. ಇಲ್ಲಿಯೂ ಯುದ್ಧ ನಡೀತು, ಆದರೆ ಇಬ್ಬರು ಸರಿಸಮನಾಗಿದ್ದರು. ಇಲ್ಲಿ ಪುನಃ ಬೈಯರ್ಸೇ ಶಕ್ತಿಶಾಲಿಗಳಾಗಿ ದರವನ್ನು ಮೇಲೆ ತಗೊಂಡು ಹೋದರು. ಆಯಿತಾ? ಸೊ ಇದು RBR ಸೆಟಪ್ ಅಥವಾ ರ್ಯಾಲಿ ಬೇಸ್ ರ್ಯಾಲಿ ಸೆಟಪ್. ಹಾಗೂ ಇದು ಒಂದು ಕಂಟಿನ್ಯೂಯೇಷನ್ ಸೆಟಪ್. ಅಂದರೆ ದರ ಮೇಲ್ ಬರ್ತಾ ಇತ್ತು, ಸ್ವಲ್ಪ ಹೊತ್ತು ನಿಲ್ತು, ಪುನಃ ಮೇಲ್ಗಡೆನೆ ಕಂಟಿನ್ಯೂ ಆಗಿ ಹೋಯಿತು, ಮುಂದುವರಿತು. ಸರಿನಾ? ನೆಕ್ಸ್ಟ್ ದರ ಕೆಳಗೆ ಬರ್ತಾ ಇತ್ತು.
ಸೆಲ್ಲರ್ಸ್ ಶಕ್ತಿಶಾಲಿಗಳಾಗಿದ್ದರು. ಡ್ರಾಪ್ ಕ್ಯಾಂಡಲ್ ಆಯಿತು. ಮತ್ತೆ ಸ್ವಲ್ಪ ಹೊತ್ತು ಬೈಯರ್ಸ್ ಹಾಗೂ ಸೆಲ್ಲರ್ಸ್ ಇಬ್ಬರು ಹೊಡೆದಾಡುವಾಗ ಇಬ್ಬರು ಸರಿಸಮನಾಗಿದ್ದರು. ಇಬ್ಬರ ಹತ್ರನೂ ಸರಿಸಮನಾದ ಶಕ್ತಿ ಇತ್ತು. ಸೊ ಇಲ್ಲೊಂದು ಬೇಸ್ ಕ್ಯಾಂಡಲ್ ಆಯಿತು. ಪುನಃ ಏನಾಯ್ತಂದರೆ ಸೆಲ್ಲರ್ಸ್ ಅವರ ಶಕ್ತಿಯನ್ನು ಪ್ರದರ್ಶಿಸಿ ದರವನ್ನು ಕೆಳಗೆ ತಗೊಂಡು ಹೋದರು. ಸೊ ದರ ಕೆಳಗೆ ಬರ್ತಾ ಇತ್ತು, ಸ್ವಲ್ಪ ಹೊತ್ತು ನಿಲ್ತು, ಮತ್ತು ವಾಪಸ್ ಕೆಳಗೆ ಬಂತು. ಇದು ಕೂಡ ಕಂಟಿನ್ಯೂಯೇಷನ್ ಸೆಟಪ್. ಇದಕ್ಕೆ ನಾವು DBD ಸೆಟಪ್ ಅಂತ ಹೇಳ್ತೇವೆ, ಅಥವಾ ಡ್ರಾಪ್ ಬೇಸ್ ಡ್ರಾಪ್ ಸೆಟಪ್ ಅಂತ ಹೇಳ್ತೇವೆ. ಸರಿನಾ? ಈ ಎರಡು ಕಂಟಿನ್ಯೂಯೇಷನ್ ಸೆಟಪ್ಗಳನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗ್ತದೆ. ಸೊ ಎರಡು ರಿವರ್ಸಲ್ ಸೆಟಪ್ಗಳು, ಎರಡು ಕಂಟಿನ್ಯೂಯೇಷನ್ ಸೆಟಪ್ಗಳು. ಆಯಿತಾ? ಈಗ ನೀವು ಏನು ನೆನಪಿಟ್ಕೊಳ್ಬೇಕು ಅಂದರೆ, ಸೆಟಪ್ಗಳು ನಾವೀಗ ಏನು ಕಲ್ತ್ವಿ, ಆ ಸೆಟಪ್ಗಳಲ್ಲಿ ಎಷ್ಟು ಬೇಕಾದರೂ ಬೇಸ್ ಕ್ಯಾಂಡಲ್ಗಳು ಇರಬಹುದು ಅಂತ. ಅಂದರೆ ಇದು RBD ಸೆಟಪ್. ಆದರೆ ಇಲ್ಲಿ ನೋಡಿದರೆ ರ್ಯಾಲಿ ಕ್ಯಾಂಡಲ್ ಉಂಟು, ಮತ್ತು 1, 2, 3 ಬೇಸ್ ಕ್ಯಾಂಡಲ್ಗಳಿದ್ದಾವೆ, ಹಾಗೂ ಒಂದು ಡ್ರಾಪ್ ಕ್ಯಾಂಡಲ್ ಉಂಟು. ಆಯಿತಾ? ಒಂದೇ ಬೇಸ್ ಕ್ಯಾಂಡಲ್ ಇರಬೇಕಂತಿಲ್ಲ, ಎಷ್ಟು ಬೇಕಾದರೂ ಬೇಸ್ ಕ್ಯಾಂಡಲ್ಗಳು ಇರ್ಬೋದು. ಸರಿನಾ? ಸೊ ಇಲ್ಲಿ 3 ಬೇಸ್ ಕ್ಯಾಂಡಲ್ಗಳಿದ್ದಾವೆ. ಇಲ್ಲಿ ಡ್ರಾಪ್ ಬೇಸ್ 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 ರ್ಯಾಲಿ, ಇಲ್ಲಿಯೂ ಕೂಡ 3 ಬೇಸ್ ಕ್ಯಾಂಡಲ್ಗಳಿದ್ದಾವೆ. 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, 4 ಇರ್ಬೋದು, 5 ಇರ್ಬೋದು, ಎಷ್ಟು ಬೇಸ್ ಕ್ಯಾಂಡಲ್ ಬೇಕಾದರೂ ಇರ್ಬೋದು. ಸರಿನಾ? ನೆಕ್ಸ್ಟ್ ರ್ಯಾಲಿ ಕ್ಯಾಂಡಲ್ ಉಂಟು, ಬೇಸ್ ಉಂಟು, ಬೇಸ್ ಉಂಟು, ಬೇಸ್ ಉಂಟು, ರ್ಯಾಲಿ ಉಂಟು, ಎಷ್ಟು ಬೇಕಾದರೂ ಬೇಸ್ಗಳು ಇರ್ಬೋದು. ಡ್ರಾಪ್ ಉಂಟು, ಬೇಸ್ ಉಂಟು, ಬೇಸ್ ಉಂಟು, ಬೇಸ್ ಉಂಟು, ಪುನಃ ಡ್ರಾಪ್ ಉಂಟು, ಎಷ್ಟು ಬೇಕಾದರೂ ಬೇಸ್ ಕ್ಯಾಂಡಲ್ಗಳು ಇರಬಹುದು. ಸರಿನಾ? ಈಗ ನಾನು ನಿಮ್ಮ ಹತ್ರ ವಾಸ್ತವದ ಬಗ್ಗೆ ಮಾತನಾಡಬೇಕು. ಆಯಿತಾ? ಇದು ಮನುಷ್ಯನ ಹೃದಯದ ಚಿತ್ರ. ನಾನು ಶಾಲೆಯಲ್ಲಿದ್ದಾಗ ಇಂಥದ್ದೇ ಒಂದು ಚಿತ್ರವನ್ನು ನನ್ನ ಗುರುಗಳು, ನನ್ನ ಟೀಚರ್, ನನ್ನ ಮೇಷ್ಟ್ರು ಬೋರ್ಡ್ ಮೇಲೆ ಬರೆದು, ಇದು ಮನುಷ್ಯನ ಹೃದಯದ ಚಿತ್ರ, ಮನುಷ್ಯನ ಹೃದಯ ಹೀಗೆ ಇರ್ತದೆ ಅಂತ ಹೇಳಿದರು. ಹಾಗೂ ನಾನು ಅದನ್ನು ಕಲ್ತಿದ್ದೆ. ಈ ಹೃದಯದ ಬೇರೆ ಬೇರೆ ಪಾರ್ಟ್ಸ್ಗಳನ್ನು ಹೇಳಿದರು, ಹಾಗೂ ಹೇಗೆ ಈ ಹೃದಯ ಕೆಲಸ ಮಾಡ್ತದೆ ಅನ್ನೋದನ್ನು ಹೇಳಿದರು. ಅದನ್ನೆಲ್ಲ ನಾನು ಕಲಿತು ಎಕ್ಸಾಮ್ನಲ್ಲಿ ಬರೆದು ಪಾಸಾಗಿದ್ದೆ. ಆಯಿತಾ? ಮನುಷ್ಯನ ಹೃದಯ ಹೀಗೆ ಇರ್ತದೆ ಅಂತ ತಿಳ್ಕೊಂಡಿದ್ದೆ. ಆದರೆ ಈಗ ಮನುಷ್ಯನ ಹೃದಯದ ಫೋಟೋವನ್ನು ನೋಡಿದಾಗ ಅದು ಈ ರೀತಿ ಉಂಟು. ನಾನು ಕಲಿತದ್ದಿದು, ಈಗ ಕಾಣ್ತಾ ಇರುವಂಥದ್ದು ಇದು. ಇದಕ್ಕೂ ಏನು ಸಂಬಂಧ ಅಲ್ವಾ? ಈ ಫೋಟೋವನ್ನು ನಾನು ಮುಚ್ತೇನೆ ಈಗ, ಯಾಕಂದರೆ ನೀವು ನೋಡೋದು ಬೇಡ ಅದನ್ನ. ಆದರೆ ಈ ಫೋಟೋಗೂ, ನಾನು ಕಲಿತಿದ್ದ ಫೋಟೋಗೂ ಹಾಗೂ ನಿಜವಾಗಿ ಇರುವಂಥ ಹೃದಯಕ್ಕೂ ಅಜಗಜಾಂತರ ವ್ಯತ್ಯಾಸ ಅಲ್ವಾ? ನಾವಿಲ್ಲಿ ಏನು ಕಾಣ್ತಾ ಇದ್ದೇವೆ ಇವೆಲ್ಲ, ಇವುಗಳನ್ನೆಲ್ಲ ಈ ಫೋಟೋಲಿ ಗುರುತಿಸಲಿಕ್ಕೆ ಕಷ್ಟ, ಸರಿ ಅಲ್ವಾ? ಆದರೆ ಇದೇ ವಾಸ್ತವ, ಹಾಗೂ ಇದೇ ಸ್ಟಾಕ್ ಮಾರ್ಕೆಟ್ನಲ್ಲಿ ಕೂಡ ನಡೀತದೆ. ನಾನೇನೀಗ ನಿಮಗೆ ಡ್ರಾಪ್ ಬೇಸ್ ಡ್ರಾಪ್, ಡ್ರಾಪ್ ಬೇಸ್ ರ್ಯಾಲಿ, ರ್ಯಾಲಿ ಬೇಸ್ ರ್ಯಾಲಿ, ರ್ಯಾಲಿ ಬೇಸ್ ಡ್ರಾಪ್ ಅಂತ 4 ಸೆಟಪ್ಗಳನ್ನು ಹೇಳಿಕೊಟ್ಟೆ. ಅವು ಇದ್ರ ಥರ ನೋಡಲಿಕ್ಕೆ ಚಂದ, ಆದರೆ ಇದನ್ನು ನೀವು ನಿಜವಾದ ಮಾರ್ಕೆಟ್ನಲ್ಲಿ ಹುಡುಕುವುದು ಕಷ್ಟ ಆಗ್ತದೆ. ಈ 4 ಸೆಟಪ್ಗಳನ್ನು ಹುಡುಕುವಂಥದ್ದು ಕಷ್ಟ ಆಗ್ತದೆ. ಆಯಿತಾ? ಅದಕ್ಕೆ ನಾನು ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ಗಳನ್ನೆಲ್ಲ ಹೇಳ್ತೇನೆ, ಅದು ಬೇರೆ ವಿಷಯ. ಆದರೆ ನಾನು ಏನು ಹೇಳಬೇಕು ಅಂತಿದ್ದೇನೆ ಅಂದರೆ, ನಿಮಗೆ ಏನು ಗೊತ್ತಿರ್ತದೋ ಅಥವಾ ನೀವು ಏನು ಕಲ್ತಿರ್ತಿರೋ ಬೇರೆ ಬೇರೆ ವಿಡಿಯೋಗಳನ್ನು ನೋಡಿಕೊಂಡು, ಅವುಗಳೆಲ್ಲವೂ ಥಿಯರಿ ಅಷ್ಟೇ. ಮಾರ್ಕೆಟ್ನಲ್ಲಿ ನೀವು ಟ್ರೇಡ್ ಮಾಡುವಾಗ ಕಲ್ತಿದ್ದ ಹಾಗೆಯೇ ಕಾಣಲಿಕ್ಕೆ ಸಿಗುವುದಿಲ್ಲ.
ಇದು ನಿಮಗೆ ಗೊತ್ತಾಗುವಂಥದ್ದು ಎಕ್ಸ್ಪೀರಿಯನ್ಸ್ನಿಂದ, ಅನುಭವದಿಂದ. ಸರಿನಾ? ಈಗ ನಾನು ನಿಮಗೆ ಇನ್ನೊಂದಷ್ಟು ವಿಷಯಗಳನ್ನು ಹೇಳಬೇಕು. ಈ ಸ್ಟಾಕ್ ಮಾರ್ಕೆಟ್ ಉಂಟಲ್ಲ, ಇದು ಒಂದು ಝೀರೋ ಸಮ್ ಗೇಮ್. ಅಂದರೆ ಈಗ ನೀವು ಒಂದು ಟ್ರೇಡ್ನಲ್ಲಿ ಪ್ರಾಫಿಟ್ ಮಾಡ್ತಾ ಇದ್ದೀರಿ ಅಂತಾದರೆ, ಅದೇ ಟ್ರೇಡ್ನಲ್ಲಿ ಇನ್ನೊಬ್ಬರು ಯಾರೋ ಲಾಸ್ ಮಾಡ್ಕೊಳ್ತಾ ಇರ್ತಾರೆ, ಅಥವಾ ಇನ್ನೊಬ್ಬರು ಯಾರೋ ಕಮ್ಮಿ ಪ್ರಾಫಿಟ್ ಮಾಡ್ತಾ ಇರ್ತಾರೆ. ಹಾಗೂ ನಿಮಗೆ ಲಾಸ್ ಆಗ್ತಾ ಉಂಟು ಒಂದು ಟ್ರೇಡ್ನಲ್ಲಿ ಅಂತಾದರೆ, ಇನ್ನೊಬ್ಬರು ಯಾರೋ ಅದೇ ಟ್ರೇಡ್ನಲ್ಲಿ ಲಾಭ ಮಾಡ್ತಾ ಇರ್ತಾರೆ. ಸರಿನಾ? ಮಾರ್ಕೆಟ್ನಲ್ಲಿ ದೊಡ್ಡ ದೊಡ್ಡ ಆಟಗಾರರು ಹಾಗೂ ನನ್ನಂಥ ನಿಮ್ಮಂಥ ಸಣ್ಣ ಸಣ್ಣ ಆಟಗಾರರು ಇರ್ತಾರೆ. ಹಾಗೂ ಎಲ್ಲರ ಉದ್ದೇಶ ಒಂದೇ, ಅದೇನು? ಪ್ರಾಫಿಟ್ ಮಾಡಬೇಕು ಅನ್ನುವಂಥದ್ದು. ಆದರೆ ಹಾಗೆ ಆಗ್ಲಿಕ್ಕಾಗ್ತದಾ? ಇಲ್ಲ ಅಲ್ವಾ? ಎಲ್ಲರೂ ಪ್ರಾಫಿಟ್ ಮಾಡಲಿಕ್ಕಾಗೋದಿಲ್ಲ, ಹಾಗೂ ಮಾಡುವುದೂ ಇಲ್ಲ. ಬಿಗ್ ಪ್ಲೇಯರ್ಸ್ ಇದ್ದಾರಲ್ಲ, ಅವರ ಹತ್ರ ನಮಗಿಂತ ಜಾಸ್ತಿ ಜ್ಞಾನ ಇರ್ತದೆ, ನಾಲೆಜ್ ಇರ್ತದೆ, ಹಾಗೂ ಒಳ್ಳೆ ಒಳ್ಳೆ ಟೂಲ್ಸ್ಗಳು ಇರ್ತವೆ. ಆಯಿತಾ? ಈ ಬಿಗ್ ಪ್ಲೇಯರ್ಸ್ ಇದ್ದಾರಲ್ಲ, ಇವರ ಜ್ಞಾನ ಹಾಗೂ ರಿಸೋರ್ಸಸ್ ಹಾಗೂ ಟೂಲ್ಸನ್ನು ಬಳಸ್ಕೊಂಡು ಸ್ಮಾಲ್ ಪ್ಲೇಯರ್ಸನ್ನು ಮಾರ್ಕೆಟ್ನಿಂದ ಹೊರಗೆ ಇಡಲಿಕ್ಕೆ ಪ್ರಯತ್ನಿಸ್ತಾರೆ. ಸರಿನಾ? ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನೀವು ಇಂಟರ್ನೆಟ್ಟಿಗೆ ಬಂದು ಅಥವಾ ಯೂಟ್ಯೂಬಿಗೆ ಬಂದು ಪ್ರೈಸ್ ಆ್ಯಕ್ಷನ್ ವೀಡಿಯೋಸನ್ನು ಹುಡುಕಿದರೆ ಒಂದು ರಾಶಿ ವಿಡಿಯೋಗಳು ಸಿಗ್ತವೆ ನಿಮಗೆ. ಪ್ರೈಸ್ ಆ್ಯಕ್ಷನ್ನ ಬಗ್ಗೆ ಕ್ಯಾಂಡಲ್ ಸ್ಟಿಕ್ಗಳನ್ನು ಹೇಳ್ಕೊಡ್ತವೆ, ಚಾರ್ಟ್ ಪ್ಯಾಟರ್ನ್ಸ್ಗಳನ್ನು ಹೇಳ್ಕೊಡ್ತವೆ, ಇನ್ನೂ ಹಲವಾರು ವಿಷಯಗಳನ್ನು ಹೇಳ್ಕೊಡ್ತವೆ. ಆಯಿತಾ? ಡಬಲ್ ಬಾಟಮ್, ಟ್ರಿಪಲ್ ಬಾಟಮ್, ವೆಜ್, ಫ್ಲ್ಯಾಗ್ ಪ್ಯಾಟರ್ನ್, ಇಂಥದ್ದು ಒಂದು ರಾಶಿ ಇವೆ. ಸರಿನಾ? ಈಗ ದೊಡ್ಡ ದೊಡ್ಡ ಆಟಗಾರರಿಗೆ ಇವೆಲ್ಲ ಗೊತ್ತಿಲ್ಲ ಅಂತ ನಿಮ್ಗೆ ಅನಿಸ್ತದ? ಇಲ್ಲ ಅಲ್ವಾ? ಅವರಿಗೂ ಇವೆಲ್ಲವೂ ಗೊತ್ತಿರ್ತದೆ. ಈ ಪ್ಯಾಟರ್ನ್ಗಳನ್ನೆಲ್ಲ ಮಾಡೋದು ಅವರೇ. ಆಯಿತಾ? ಎಲ್ಲ ಪ್ಯಾಟರ್ನ್ಗಳು ಅವ್ರಿಗೆ ಗೊತ್ತಿರ್ತದೆ. ಹಾಗೂ ಸಣ್ಣ ಸಣ್ಣ ಆಟಗಾರರು ಎಲ್ಲೆಲ್ಲಿ ಟ್ರೇಡ್ ತಗೊಳ್ತಾರೆ, ಯಾವ ಪ್ಯಾಟರ್ನ್ನ ಬಳಸ್ಕೊಳ್ತಾರೆ, ಎಲ್ಲಿ ಸ್ಟಾಪ್ ಲಾಸ್ ಇಡ್ತಾರೆ, ಎಲ್ಲದೂ ಗೊತ್ತಿರ್ತದೆ ಅವರಿಗೆ. ಹಾಗಾಗಿ ಈ ದೊಡ್ಡ ದೊಡ್ಡ ಆಟಗಾರರು ಏನು ಮಾಡ್ತಾರೆ ಅಂದರೆ, ಸಣ್ಣ ಸಣ್ಣ ಆಟಗಾರರ ಸ್ಟಾಪ್ ಲಾಸ್ಗಳನ್ನೆಲ್ಲ ತೆಗಿತಾ ಬರ್ತಾರೆ. ತೆಗೆದ ಮೇಲೆ ದೊಡ್ಡ ಪ್ಲೇಯರ್ಗಳಿಗೆ ಎಲ್ಲಿಗೆ ಮಾರ್ಕೆಟ್ ತೊಗೊಂಡು ಹೋಗಬೇಕು ಅಂತ ಇರ್ತದೋ ಅಲ್ಲಿಗೆ ತೊಗೊಂಡು ಹೋಗ್ತಾರೆ ಅವರು. ಇದನ್ನು ಇವಾಗ ಸ್ಟಾಪ್ ಲಾಸ್ ಹಂಟಿಂಗ್ ಅಂತ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಸರಿನಾ? ದೊಡ್ಡ ಆಟಗಾರರಿಗೆ ಸಣ್ಣ ಆಟಗಾರರು ವಿನ್ ಆಗೋದು ಬೇಡ, ಅಥವಾ ಗೆಲ್ಲೋದು ಬೇಡ, ಅಥವಾ ಲಾಭ ಮಾಡೋದು ಬೇಡ. ಹಾಗಾಗಿ ಯಾವುದಾದ್ರೂ ಒಂದು ಸ್ಟ್ರಾಟಜಿ ಇದ್ದರೆ ಅದು ಕೆಲಸ ಮಾಡದೇ ಇದ್ದ ಹಾಗೆ ನೋಡಿಕೊಳ್ಳಲಿಕ್ಕೆ ಆದಷ್ಟು ಪ್ರಯತ್ನಿಸ್ತಾರೆ. ಯಾರು? ದೊಡ್ಡ ಆಟಗಾರರು. ಸರಿನಾ? ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ಒಂದು ವಿಡಿಯೋ ಸೀರೀಸ್ನಲ್ಲಿ ನಾನು ನಿಮಗೆ ಕೆಲವೊಂದು ಪ್ರೈಸ್ ಆ್ಯಕ್ಷನ್ ಕಾನ್ಸೆಪ್ಟ್ಗಳನ್ನು ಹೇಳ್ಕೊಡ್ಬೋದು. ಅವೆಲ್ಲ ಈ ಹೊತ್ತಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾನ್ಸೆಪ್ಟ್ಗಳು. ಆದರೆ ಇದನ್ನೇ ಎಲ್ಲರೂ ಉಪಯೋಗಿಸ್ತಾ ಬಂದರೆ ಹಾಗೂ ಲಾಭ ಮಾಡ್ತಾ ಬಂದರೆ ದೊಡ್ಡ ದೊಡ್ಡ ಆಟಗಾರರಿಗೆ ಇದು ಕೂಡ ಗೊತ್ತಾಗ್ತದೆ, ಹಾಗೂ ಅವರು ಇದನ್ನು ವರ್ಕ್ ಆಗದೇ ಇದ್ದ ಹಾಗೆ ಮಾಡ್ತಾರೆ. ಸರಿನಾ? ಈಗ ನಾನೊಂದು ಪ್ರಶ್ನೆ ಕೇಳ್ತೇನೆ ನಿಮಗೆ, ನೀವು ಯೋಚನೆ ಮಾಡಿ ಅದಕ್ಕೆ ಉತ್ತರಿಸಬೇಕು. ಆಯಿತಾ? ನಿಮ್ಮ ಹತ್ರ ಒಂದು ಸೀಕ್ರೆಟ್ ಸ್ಟ್ರಾಟಜಿ ಇತ್ತು ಅಂತಾದರೆ, ಹಾಗೂ ಆ ಸೀಕ್ರೆಟ್ ಸ್ಟ್ರಾಟಜಿಯಿಂದ ನೀವು ಯಾವಾಗಲೂ ಲಾಭವನ್ನು ಮಾಡಬಹುದು ಅಂತಾದರೆ, ಆ ಸೀಕ್ರೆಟ್ ಸ್ಟ್ರಾಟಜಿಯನ್ನು ಯಾರಿಗಾದರೂ ಹೇಳ್ಕೊಡ್ತೀರಾ? ಇಲ್ಲ ಅಲ್ವಾ? ಖಂಡಿತ ಇಲ್ಲ. ನಾನು ಹಲವಾರು ಕೋರ್ಸಸ್ಗಳನ್ನು ತಗೊಂಡಿದ್ದೇನೆ. ಎಲ್ಲ ಕೋರ್ಸ್ಗಳು ಸೀಕ್ರೆಟ್ ಸ್ಟ್ರಾಟಜಿ ಹೇಳ್ಕೊಡ್ತೇವೆ ಅಂತಲೇ ಹೇಳಿದವು. ಎಲ್ಲದನ್ನು ನಾನು ಟ್ರೈ ಮಾಡಿದ್ದೇನೆ, ಹಾಗೂ
ಯಾವುದೂ ವರ್ಕ್ ಆಗೋದಿಲ್ಲ ಸ್ವಲ್ಪ ಸಮಯ ಆದಮೇಲೆ ಅನ್ನೋದು ನಂಗೆ ಗೊತ್ತಾಗಿದೆ. ಆಯಿತಾ? ಯಾವುದಾದ್ರೂ ಒಂದು ಸ್ಟ್ರಾಟಜಿ ವರ್ಕ್ ಆಗ್ತಾ ಇದೆ ಅಂತಾದರೆ ಅದು ಒಬ್ಬ ಟ್ರೇಡರ್ನ ಅನುಭವದಿಂದ ಮಾತ್ರ. ಸರಿನಾ? ಈಗ ನಾನು ನಿಮಗೆ ಕೋರ್ಸ್ಗಳನ್ನು ತಗೊಳ್ಬೇಡಿ ಅಂತ ಹೇಳ್ತಾ ಇಲ್ಲ, ಅದು ನಿಮ್ಮ ವೈಯಕ್ತಿಕ ವಿಷಯ, ನಿಮಗೆ ಬಿಟ್ಟಿದ್ದು. ಆದರೆ ನನ್ನ ಸಲಹೆ ಏನು ಅಂದರೆ, ನೀವು ನನ್ನ ವಿಡಿಯೋಸ್ಗಳಿಂದ ಏನು ಕಲಿತೀರೋ ಅದನ್ನು ನಿಮ್ಮ ಹತ್ರ ಈಗಾಗಲೇ ಇರುವಂತಹ ಜ್ಞಾನದ ಜೊತೆ ಸೇರಿಸಿ, ಹಾಗೂ ನೀವು ಮುಂದೆ ತಗೊಳ್ಳುವಂತಹ ಜ್ಞಾನದೊಂದಿಗೆ ಸೇರಿಸಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಬಳಸಿ. ಆಯಿತಾ? ನನ್ನ ಸ್ಟ್ರಾಟಜಿ ಅಥವಾ ನನ್ನ ನಾಲೆಜ್ ಮಾತ್ರ ನೀವು ಬಳಸಬೇಕು ಅಂತಿಲ್ಲ. ನೀವು ಒಂದು 10 ವಿಡಿಯೋಸ್ ಬೇರೆ ಬೇರೆ ಚಾನಲ್ಗಳಿದ್ದು ನೋಡಿದ್ರೆ 10 ರೀತಿಯ ಇನ್ಫಾರ್ಮೇಷನ್ ನಿಮ್ಗೆ ಸಿಗ್ತದೆ. ಅದನ್ನೆಲ್ಲ ಬಳಸ್ಕೊಂಡು ಮಾರ್ಕೆಟನ್ನು ಗಮನಿಸಿ, ಚಾರ್ಟನ್ನು ನೋಡಿ ಗಮನಿಸಿ ನಿಮಗೆ ಅನುಭವ ಬರ್ತದೆ. ಆ ಅನುಭವದಿಂದ ನೀವು ಒಂದು ಟ್ರೇಡ್ನಲ್ಲಿ ಸಕ್ಸಸ್ ಆಗುವಂತಹ ಸಾಧ್ಯತೆ ಹೆಚ್ಚುತ್ತದೆ. ಸರಿನಾ? ಯಾವುದೋ ಒಂದು ಸ್ಟ್ರಾಟಜಿ ಸಿಕ್ತು ಅದನ್ನು ಪ್ರಯತ್ನಿಸ್ತೇನೆ ಅಂದರೆ ಹಾಗಾಗೋದಿಲ್ಲ. ಅರ್ಥ ಆಯ್ತಾ? ಸರಿ, ಈ ವಿಡಿಯೋಗೆ ಇಷ್ಟು ಸಾಕು. ಈ ವಿಡಿಯೋಲಿ ನಾನು ಏನು ಹೇಳ್ಕೊಟ್ಟಿದ್ದೇನೆ ಅದೆಲ್ಲ ನಿಮಗೆ ಚಾರ್ಟ್ನಲ್ಲಿ ಸಿಗ್ತದಾ ಅಂತ ಒಮ್ಮೆ ಹುಡುಕಿ. ನಾನು ನಿಮಗೆ ಮುಂದಿನ ವಿಡಿಯೋಲಿ ಚಾರ್ಟ್ಗಳನ್ನು ತಗೊಂಡು ಮತ್ತಷ್ಟು ವಿಷಯಗಳನ್ನು ಹೇಳ್ಕೊಡ್ತೇನೆ. ಸರಿನಾ?